ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ಮತ್ತೊಂದು ಆಪರೇಷನ್ ಕಮಲ ಲೋಕಸಮರದ ಹೊತ್ತಲ್ಲೇ ಮೈಸೂರು ಕಾಂಗ್ರೆಸ್ಗೆ ಶಾಕ್ ಕೊಡೋ ನಿಟ್ಟಿನಲ್ಲಿ ಕಮಲದ ನಾಯಕರು ಮೊದಲ ಹಂತದಲ್ಲಿ ಯಶಸ್ವಿಯಾಗಿರುವುದು ತಿಳಿದು ಬರ್ತಾ ಇದೆ. ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ಡಾಕ್ಟರ್ ಸುಶ್ರುತ್ ಗೌಡ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಮಲ್ಲೇಶ್ವರಂನಲ್ಲಿರುವಂತಹ ಬಿಜೆಪಿ ಕಚೇರಿಯಲ್ಲಿ ರಾಜ್ಯ ಬಿಜೆಪಿ ಉಸ್ತುವಾರಿ ರಾದ ಮೋಹನ್ ದಾಸ್ ಅಗರ್ವಾಲ್ ಸಮ್ಮುಖದಲ್ಲಿ ಡಾಕ್ಟರ್ ಸುಶ್ರುತ್ ಗೌಡ ಬಿಜೆಪಿ ಸೇರಿದ್ದಾರೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಆದರೆ ಟಿಕೆಟ್ ಕೈ ತಪ್ಪಿದ ಬೆನ್ನಲ್ಲೇ ಇವತ್ತು ಕಾಂಗ್ರೆಸ್ಗೆ ಕೈಕೊಟ್ಟು ಬಿಜೆಪಿಯನ್ನು ಸೇರಿದ್ದಾರೆ. ಕಾರ್ಯಕ್ರಮದಲ್ಲಿ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಕೂಡ ಉಪಸ್ಥಿತರಿದ್ದರು. ಮೈಸೂರು ಭಾಗದಲ್ಲಿ ಈಗಾಗಲೇ ಪ್ರಮುಖ ಕಾಂಗ್ರೆಸ್ ನಾಯಕರಿಗೆ ಗಾಳ ಹಾಕಲಾಗಿತ್ತು ಅಂತ ತಿಳಿದು ಬರ್ತಾ ಇತ್ತು. ಬಟ್ ಈಗ ಒಂದು ಹಂತದಲ್ಲಿ ಯಶಸ್ವಿ ಆಗಿದೆ ಬಿಜೆಪಿ. ಸುಶ್ರುತ್ ಗೌಡ ಅವರನ್ನ ಬಿಜೆಪಿಗೆ ಬರಮಾಡಿಕೊಳ್ಳೋದ್ರ ಮೂಲಕ ಸಿಕ್ಕಾಪಟ್ಟೆ ಒಂದು ವರ್ಷದಿಂದ ಓಡಾಡ್ತಾ ಇದ್ರು ಡಾಕ್ಟರ್ ಸುಶ್ರುತ್ ಗೌಡ ಅವರು. ಆಕ್ಟಿವ್ ಆಗಿದ್ರು, ಟಿಕೆಟ್ ತನಗೆ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆ ಇತ್ತು. ಬಟ್ ಯಾವಾಗ ಟಿಕೆಟ್ ಸಿಗಲಿಲ್ಲ. ಬಿಜೆಪಿಯ ಕರೆಗೆ, ಆಹ್ವಾನಕ್ಕೆ ಮನಸ್ಸೋತು ಈಗ ಬಿಜೆಪಿ ಪಕ್ಷವನ್ನ ಸೇರ್ಪಡೆ ಆಗ್ತಾ ಇರುವಂತಹ ಸಂದರ್ಭದ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಇವರ ಬದಲಾಗಿ ಎಂ ಲಕ್ಷ್ಮಣ್ ಅವರಿಗೆ ಟಿಕೆಟ್ ಅನ್ನ ಕಾಂಗ್ರೆಸ್ ಪಾಳಿಯ ಕೊಟ್ಟಿತ್ತು. ಸೊ ವೇಟ್ ಮಾಡಿದ್ರು ಎಲ್ಲಾದ್ರೂ ರಿವ್ಯೂ ಮಾಡ್ತಾರಾ ಅಂತ. ಬಟ್ ರಿವ್ಯೂ ಮಾಡಲಿಲ್ಲ. ಇದರ ಪರಿಣಾಮ ಡಾಕ್ಟರ್ ಸುಶ್ರುತ್ ಗೌಡ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಮೊದಲ ಹಂತದಲ್ಲಿ ಚುನಾವಣೆ ನಡೆಯುವ ಕ್ಷೇತ್ರಗಳಿಗೆ ಇವತ್ತು ಬಹಿರಂಗ ಪ್ರಚಾರಕ್ಕೆ ಕೊನೆಯ ದಿನ. ಹೀಗಾಗಿ ಸಾಕಷ್ಟು ಅಬ್ಬರದ ಪ್ರಚಾರವನ್ನು ನಡೆಸೋದಕ್ಕೆ ರಾಜಕೀಯ ನಾಯಕರು ಈಗಾಗಲೇ ಬ್ಲೂ ಪ್ರಿಂಟ್ ಹಾಕೊಂಡು ಅದೇ ರೀತಿ ಮುಂದುವರೆದಿದ್ದಾರೆ. ಪ್ರಮುಖ ನಾಯಕರಿಗೆ ತವರಿನದ್ದೇ ಟೆನ್ಷನ್ ಶುರುವಾಗಿದೆ. ಇಲ್ಲಿ ಗೆಲ್ಲಲೇಬೇಕಾದಂತಹ ಇಕ್ಕಟ್ಟು, ಅನಿವಾರ್ಯತೆ, ಸಂದಿಗ್ಧ ಪರಿಸ್ಥಿತಿ. ಸಿಎಂಗೆ ಮೈಸೂರಿನ ಚಿಂತೆ ಆದ್ರೆ ಡಿಕೆ ಶಿವಕುಮಾರ್ಗೆ ಗ್ರಾಮಾಂತರವನ್ನ ಗೆಲ್ಲಿಸಿಕೊಳ್ಬೇಕು ಅಂತ. ಈ ಕಡೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಮಂಡ್ಯದ್ದೇ ತಲೆಬಿಸಿ. ಅಂತಿಮ ದಿನದಂದು ತಮ್ಮ ಸ್ವಕ್ಷೇತ್ರಗಳಿಗೆ ನಾಯಕರುಗಳು ಮೀಸಲಾಗ್ತಾ ಇರೋದು ಮೊದಲ ಹಂತದಲ್ಲೇ ನಮಗೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಈ ಕ್ಷೇತ್ರಗಳಲ್ಲೆಲ್ಲ ಹೆಚ್ಚು ಫೋಕಸ್ ಮಾಡ್ತಾ ಇದ್ದಾರೆ. ರಾಜ್ಯದ ಗಮನ ಸೆಳೆದಿದೆ, ಜೊತೆಗೆ ರಾಷ್ಟ್ರದ ಗಮನ ಸೆಳೆದಿರುವಂತಹ ಕ್ಷೇತ್ರಗಳು ಕೂಡ ಹೌದು. ಹೇಗಾದ್ರೂ ಮಾಡಿ ಗೆದ್ದು ಮೆಸೇಜ್ ಕೊಡಬೇಕು ಅನ್ನೋ ಟೆನ್ಷನ್.